ನನ್ನ ಹೆಸರು ಉಲ್ಗೆಮ್ಮ ಒಟ್ಟಿ. ನಾನು ಓದ್ತಿರೋ ಬಿಕಾಂ 4 ಸೆಮ್ನ. ನಮ್ಮ ಕಾಲೇಜಿನ ಹೆಸರು ಪಿಜಿ ಸೆಂಟರ್ ಕಾಲೇಜ್ ಯಲಬುರ್ಗ, ಕೊಪ್ಪಳ ಯೂನಿವರ್ಸಿಟಿ ಕೊಪ್ಪಳ. ನನಗೆ ಕೊಟ್ಟಿರುವ ಕನ್ನಡ ಟಾಪಿಕ್ ಚಿಂತಾಮಣಿಯಲ್ಲಿ ಕಂಡ ಮುಖ, ಗೋಪಾಲ್ ಕೃಷ್ಣ ಅಡಿಗ. ಮೊದಲೇದಾಗಿ ಇವ್ರ ಕವಿ ಪರಿಚಯ ನೋಡೋಣ. ಮೊದಲೇದಾಗಿ ಕವಿ ಪರಿಚಯ. ಒಂದು ಜನಾಂಗ ಕಣ್ಣು ತರಿಸಿದ ಕವಿ ಎಂದು ಪ್ರಸಿದ್ಧರಾಗದ ಎಂ ಗೋಪಾಲ್ ಕೃಷ್ಣ ಅಡಿಗ ಅವರು. ಇವರು ನವ್ಯ ಮಾರ್ಗದ ಕವಿ ಅಂತ ಯಾಕೆ ಕರೀತಾರೆ ಅಂದ್ರೆ ಇವರು ಹೊಸದಾಗಿ ಅಂತ ಹೇಳ್ತಾರೆ. ಕವಿ 1918ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿಯಲ್ಲಿ ಜನಿಸ್ತಾರ. ಗೋಪಾಲ್ ಕೃಷ್ಣ ಅಡಿಗ ಅವರು ಆರಂಭಿಕ ವಿದ್ಯಾಭ್ಯಾಸ ದಕ್ಷಿಣ ಕನ್ನಡ ಹಾಗೂ ಅನಂತರ ಮೈಸೂರಿನಲ್ಲಿ MA ಪದವಿಯನ್ನು ಪಡಿತಾರ. ಗುಮಾಸ್ತರಾಗಿ ಸೇವೆ ಮಾಡ್ತಾರ. ಮತ್ತೆ ಪ್ರೌಢಶಾಲೆ ಉದ್ಯಮರಾಗಿ ಶಾರದಾ ವಿಲಾಸ ಕಾಲೇಜ್, ಸೆಂಟ್ ಫಿಲೋಮಿನಾ ಕಾಲೇಜ್ ಹಾಗೂ ಕುಮುಟದ ಕಾಲೇಜ್ ಅಧ್ಯಾಪಕರಾಗಿ ಸೇವೆ ಮಾಡ್ತಾರ. ನಂತರ ಲಾಲ್ ಬಹದ್ದೂರ್ ಕಾಲೇಜ್, ಉಡುಪಿಯ ಪೂರ್ಣ ಪ್ರಜ್ಞೆ ಕಾಲೇಜಿನ ಪ್ರಾಚಾರ್ಯರಾಗಿ ಕೆಲಸ ಮಾಡಿದರು. ಆನಂತರ ನ್ಯಾಷನಲ್ ಬುಕ್ ಟ್ರಸ್ಟಿನ ನಿರ್ದೇಶಕರಾಗಿ ಹಾಗೆ ಸೇವೆ ಸಲ್ಲಿಸ್ತಾರೆ. ಇವರು ತಂದೆ ಪುರೋಹಿತರಾಗಿರ್ತಾರ. ಹಂಗಾಗಿ ಪುರೋಹಿತ ಅಡಿಗ ಆಗಿದ್ದರಿಂದ ತಂದೆ ಶ್ಲೋಕಗಳನ್ನು ಕನ್ನಡದಲ್ಲಿ ದೇಶಭಕ್ತ ಗೀತೆಗಳನ್ನು ರಚಿಸಿದ್ದಾರೆ. ಇವರ ಸೋದರತ್ತೆ ಕುಮಾರವ್ಯಾಸ ಮತ್ತು ಜೈಮಿನಿ ಭಾರತ ಕಥೆಗಳನ್ನು ಹೇಳ್ತಿರ್ತಾರೆ. ಅದರಿಂದನೇ ಗೋಪಾಲ ಕೃಷ್ಣ ಅಡಿಗರು ಕಲ್ತಿರ್ತಾರ. ಇವರು 13ನೇ ವಯಸ್ಸಿನಲ್ಲಿ ಇವರು ಅಧ್ಯಾಪಕರಾಗಿ ನಾನಾ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ. ಇವರು ಮೊದಲ ಕವನ ಸಂಕಲನ ಅಂದ್ರೆ ಭಾವತರಂಗ, ಮತ್ತೆ ಅವರು ನಡೆದು ಬಂದ ದಾರಿ, ಚಂಡಮಾದ್ಯಾಳೆ, ಭೂಮಿಗೀತ, ವರ್ಧಮಾನ, ಮತ್ತೆ ಅನಾಥ ಆಕಾಶದೀಪ, ಮತ್ತೆ ಹುಲ್ಲಿನ ದಳಗಳು, ಸುವರ್ಣ ಕೀಟ, ರೈತರ ಹುಡುಗಿ 2 ಕಾದಂಬರಿಗಳು ರಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಅಕಾಡೆಮಿ ಪ್ರಶಸ್ತಿ, ಕುಮಾರ್ ಆಶಾನ್ ಪ್ರಶಸ್ತಿ, ಕಬೀರ್ ಸಮಾನ್ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಸಾಕ್ಷಿಯ ಪತ್ರಿಕೆಯ ಸಂಪಾದಕರಾಗಿ ಹೊಸ ಸಂವೇದನಾಗಿ ಆಗಿದ್ದಾರೆ. ನಮ್ಮ ಹಿರಿಯ ತಲೆಮಾರಿನ ಅತಿ ಗಣ್ಯ ಕವಿಗಳೊಬ್ಬರೆಂದರು ಅಡಿಗರಾಗಿದ್ದಾರೆ. ಇಷ್ಟೊತ್ತು ಕವಿ ಪರಿಚಯ ಆದ್ರೆ ಮುಂದಿನದಾಗಿ ಚಿಂತಾಮಣಿಯಲ್ಲಿ ಕಂಡ ಮುಖ. ಈ ಪಾಠ ಬರೆದ್ರೆ ಗೋಪಾಲ್ ಕೃಷ್ಣ ಅಡಿಗ ಅವರಾದ್ರೆ ಇಷ್ಟೊತ್ತು ಕವಿ ಪರಿಚಯ ಹೇಳಿದ್ಮೇಲೆ ಇವರು ಪಾಠದಲ್ಲಿ ಚಿಂತಾಮಣಿ ಅಂದ್ರೆ ಚಿಂತೆಯಲ್ಲಿ ಮಗ್ನರಾಗಿರ್ತಾರೆ. ಚಿಂತಾಮಣಿಯಲ್ಲಿ ಕಂಡ ಮುಖ, ಚಿತ್ತ ಅಂದ್ರೆ ಮನಸ್ಸು ಎಂದು ಇದರಲ್ಲಿ ಹೇಳ್ಬೋದು. ಚಿಂತಾಮಣಿಯ ಸಭಾಂಗಣದಲ್ಲಿ ಭಾಷಣ ಮಗ್ನ ಮನಸ್ಸು 90% ಕಣ್ಣು ಹಾಯ್ತಿತ್ತು, ಮುಖದಿಂದ ಮುಖಕ್ಕೆ ಹುಡುಕುತ್ತಿತ್ತು. ರೇವುಳ ನಡುಗಡ್ಡೆಯಿಂದ ತಂಗಲು ನಿಮಿಷ ತಂಗಿ, ಅಂತರಂಗದ ಆನಂಗ ಭಂಗಿಯ ತಕ್ಕ ಭಂಗಿ, ದೃಷ್ಟಿಗೆ ಬಡಿತಕ್ಕ ಬಡಿತ ತಕ್ಕ ಪ್ರತಿ ಬಡಿತ ಕೊಂಡುವೆನೆಂದು, ಸಮ ಹೃದಯದಲ್ಲಿ ನಿಗೂಢ ಸಹ ಕಂಪನದ ರೋಮಾಂಚ ಪ್ರತಿಫಲಿಸದ್ದು. ಮುಖವು ಹಠಾತ್ತಾಗಿ ಮುಡಿತಲ್ಲಿ ಆಗೋ ಈಗೋ ಸಭಾ ಮಂದ್ಯದಲ್ಲಿ ಪರಮಾತ್ಮಕ ಯಾವ ಮುಖ ಅದು, ಎಲ್ಲಿ, ಯಾವಾಗ, ಯಾವ ಭಾವದಲ್ಲಿ, ಲೋಕದಲ್ಲಿ ಸಂಭಾವ್ಯತೆ, ಯಾವ ಆಕಸ್ಮಿಕದ ಆತ್ಮೀಯತೆಯದು, ಅಪಯಾನ ಕ್ಷಣದಲ್ಲಿ ಕಂಡದ್ದು ಅದು. ಒಳತಾಳದ ಬೀಗ ಹೇಗೋ ಕಳಚಿ ಬಾಗಿಲ ತೆರೆದು ಮೇಲಕ್ಕೆ ಚಿಮ್ಮಿ, ಮುಖದಲ್ಲಿ ಮೂಡುವ ಕೆಂಪು ಮಿಂಚಂತೆ ಒಂದೊಂದು ಬೆರಗು ನಿಷ್ಕಾಮನುಷ ಒಂದು ಚೆಲುವಿನ ಕಪ್ಪು. ಈ ಪ್ಯಾರದಲ್ಲಿ ಚಿಂತಾಮಣಿ ಸಭೆಯಲ್ಲಿ ಹೋಗ್ಬೇಕಾದ್ರೆ 90% ಜನ ಇರ್ತಾರ. ಅಲ್ಲಿ ಮುಖಾಮುಖಿಯಾಗಿ ಆಯ್ತು ಅಂದ್ರೆ ಸಂಭಾಷಣೆದಲ್ಲಿ ಮುಖಾಮುಖ ಆಯ್ತು ಅಂತ 90% ಜನ ಕೂತಿರ್ತಾರ. ಅಲ್ಲಿ ಬಡಿತಕ್ಕೆ ಬಡಿತ, ಹೃದಯಕ್ಕೆ ಹೃದಯ, ಅಲ್ಲಿ ಕೇಳುವಂತ ಜನರು ಎಲ್ಲರೂ ಅದೇ ರೀತಿಯಾಗಿ ನಮ್ಮ ಕ್ರಿಯೆ ಪ್ರತಿಕ್ರಿಯೆ ಎಲ್ಲರೂ ಕೊಡುವಂತಿರಲ್ಲ. ಎಲ್ಲ ಒಂದು ಮನಸ್ಸು ಇರುತ್ತ. ಆ ಮನಸ್ಸು ಸಹಜವಾಗಿ ಹುಡುಕ್ತಿರ್ತಾರ. ಯಾವ ಮುಖ ಅದು, ಎಲ್ಲಿ, ಅದು ಹೇಗೆ ಅಂತ ಆಕಸ್ಮಿಕವಾಗಿ ಒಳತಾಗಿ ಅವ್ರ ಮನಸ್ಸಿಂದ ಹುಡುಕ್ತಿರ್ತಾರ. ಆ ಮೂಡುವ ಮಿಂಚೊಂದು ಬೆರಗು ಅಂದ್ರೆ ನಮ್ಮ ಮನಸ್ಸಿನ ಅದು ಕೇಳುವಂತ ಮನಸ್ಥಿತಿ ಅನ್ನೋದು ಹುಡುಕ್ತಿರ್ತಾರೆ. ಅಂದ್ರೆ ಈ ಚಿಂತಾಮಣಿಯಲ್ಲಿ ಅಂದ್ರ ನವ್ಯ ಸಿದ್ಧಾಂತಕ ಪ್ರಕಾರ ಮಾನವ ಪೂರ್ಣನಾಗಿರ್ತಾನೆ. ಯಾಕಂದ್ರೆ ಪೂರ್ಣತೆಯನ್ನು ಪಡೆಯಲು ಯಾವಾಗ್ಲೂ ಸದಾ ಹಂಬಲಿಸ್ತಿರ್ತಾನೆ. ತನ್ನ ಪೂರ್ಣತೆಯನ್ನು ಕೊರಕನ್ನು ನೀಗಿಸಲು ಅವನು ಹುಡುಕಾಟಲು ಹೊಂದಿರ್ತಾನೆ. ಗಂಡಿನಲ್ಲಿ ಪೂರ್ಣ ಗಂಡಿನ ಇರುವುದಿಲ್ಲ, ಹೆಣ್ಣಿನ ಸ್ವಲ್ಪ ಹೆಣ್ಣಿನ ಲಕ್ಷಣಗಳು ಇರ್ತವೆ. ಹೆಣ್ಣಿನಲ್ಲಿ ಕೂಡ ಸ್ವಲ್ಪ ಗಂಡಿನ ಲಕ್ಷಣಗಳು ಇರುತ್ತವೆ. ಅಪೂರ್ಣತೆ ಕೊರತೆಗಳನ್ನು ತುಂಬಿಸಿಕೊಳ್ಳಲು ತನ್ನದೇ ಆದ ಮತ್ತೊಂದು ಮುಖವನ್ನು ಹುಡುಕುವ ನಿರಂತರ ಪ್ರಕ್ರಿಯೆಯನ್ನು ಕುರಿತು ಮಾನವನ ಚಿಂತನೆ ಮನೆಯಲ್ಲಿ ಕಂಡ ಮುಖವಾಗಿದೆ. ಎಂ ಗೋಪಾಲ್ ಕೃಷ್ಣ ಅಡಿಗ ಅವರು ಭಾಷಣ ಮಾಡ್ಬೇಕಾರ
ಯಾವ್ದು ಕುಲ ಗೋತ್ರ ಜಾತಿ ಧರ್ಮ ಭೇದ ಯಾವ್ದು ಗೊತ್ತಿಲ್ಲಾರ್ದೇನೆ ನನಗೆ ಸ್ಪಂದಿಸುವಂತ ಹೃದಯ ಸಮಾನ ಹೃದಯಿ ಹುಡುಕ್ತಿರ್ತಾರ. ಆ ಜಾತಿ ಎಲ್ಲ ಏನು ಗೊತ್ತಿರಲ್ಲ ಅವ್ರಿಗೆಲ್ಲ ಏನಂದ್ರೆ ನಮ್ಗೆ ಯಾರು ಪ್ರತಿಸ್ಪಂದಿಸ್ತಾರ ಅವ್ರು ನಾವ್ ಭಾಷಣ ಮಾಡ್ಬೇಕಾರೆ ಅಷ್ಟು ಜನದಾಗ ಅಂತಂದು ಹುಡುಕ್ತಿರ್ತಾರೆ. ಆ ಎರಡು ಮುಖಗಳು ಮನಸ್ಸುಗಳು ಆತ್ಮೀಯತೆಯನ್ನು ಬಾಳ ಸಂಗಾತಿಯನ್ನು ಸಮಾಗಮದ ಸಂಕೇತಗಳ ಮೂಲಕ ವರ್ಣಿಸಲಾಗುತ್ತಿದೆ. ಆದರೆ ಚಿಂತಾಮಣಿ ಮನಸ್ಸಲ್ಲಿ ತನ್ನದೇ ಆದ ಇರುವ ಮುಖ ಕಂಡು ಕಾಣದಂತೆ ಅಸ್ಪಷ್ಟವಾಗಿ ಹೋಗುತ್ತದೆ. ಪೂರ್ಣತೆ ಕೆಲವು ಆದರ್ಶವೇ ಹೊರತು ವಾಸ್ತವ ಮನುಷ್ಯ ಎಂದೆಂದಿಗೂ ಏಕಾಂಗಿ ಅವನಿಗೆ ಸಮನಸ್ಕರಿಸಿಲ್ಲ. ನಿನಗೆ ನೀನೇ ಗೆಳೆಯ ಎಂದು ನವ್ಯರು ಕಂಡು ಜೀವನದ ದೃಷ್ಟಿ ಅದರಿಂದ ಸ್ನೇಹಿತರನ್ನು ಹುಡುಕುತ್ತಲೇ ಹೋಗುತ್ತದೆ ಎಂಬುದೇ ಚಿಂತಾಮಣಿಯ ಕಂಡ ಮುಖ. ಚಿಂತಾಮಣಿಯಲ್ಲಿ ಕಂಡ ಮುಖ ಈ ಅವ್ರನ್ನ ನಾವು ಎಲ್ಲಿ ಯಾವಾಗ ಅದು ಕ್ಷಣಕ್ಕಷ್ಟೇ ಭೇಟಿ ಆಗಿರ್ತಾರ. ಸಂಭಾಷಣೆಯಲ್ಲಿ ಮಾಡುವಾಗ ಅವ್ರ ಭೇಟಿ ಆದ್ಮೇಲೆ ಯಾವಾಗ ಮರು ಭೇಟಿ ಏನು ಅಂತಂದು ಅವು ಮರು ಭೇಟಿ ಆಗೋದಿಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರ. ಆ ಭಾಷಣದಲ್ಲಿನು ಯಾವ್ದು ಮರು ಭೇಟಿ ಆಗಂಗಿಲ್ಲ, ನಿನ್ನ ಸಮ್ಮಿಲ ನನ್ನ ಸಮ್ಮಿಲ ಇಲ್ಲಿಗೆ ಮುಗೀತು, ನಿನಗೆ ನೀನೇ ಗೆಳೆಯ ಎಂದು ಅವರ ಆಶಯ ಆಗಿದೆ. ಚಿಂತಾಮಣಿಯಲ್ಲಿ ಕಂಡ ಮುಖ ಎಂದು ಅವ್ರ ಚಿಂತಾಮಣಿಯಲ್ಲಿ ಹೇಳ್ಬೇಕಾರ ಚಿಂತಾಮಗ್ನರಾಗಿದ್ರು ಕೂಡ ತಮ್ಮದೇ ಆದ್ರ ಹೃದಯಕ್ಕೆ ಸ್ಪಂದಿಸುವಂತ ಹುಡುಕ್ತಿರ್ತಾರ. ಆದ್ರೆ ಸ್ಪಂದಿಸುವಂತ ಎಲ್ಲಾರು ಸಿಗೋದಿಲ್ಲ, ಎಲ್ಲೋ ಒಬ್ರು ಸಿಗ್ತಾರ. ಆ ಹೃದಯಕ್ಕೆ ಪ್ರತಿಸ್ಪಂದಿಸುವ ಕ್ರಿಯೆಯನ್ನು ಹುಡುಕಿ ಅವ್ರು ಯಾವ್ದು ಕುಲ ಜಾತಿ ಧರ್ಮ ಭೇದ ಇನ್ಯಾವ್ದು ಗೊತ್ತಿರಲ್ಲ. ಇಷ್ಟು ಜನ ಭಾಷಣ ಮಾಡ್ತಿರ್ತಾರ ಅಂದ್ರೆ ನಮ್ಮ ಸ್ಪಂದಿಸೋರ್ ಒಬ್ರೇ ಅಂದ್ರೆ ಭಾಷಣ ಮಾಡ್ಬೇಕಾದ್ರೂ ಎಲ್ಲಾರು ಸಿಗಂಗಿಲ್ಲ. ಆತರ ಮತ್ತೆ ನಮಗ್ ನಾವ್ ಯಾರು ಇರಂಗಿಲ್ಲ. ನಿನಗ್ ನೀನೇ ಗೆಳೆಯ ಎಂದು ಕವಿಯವರು ಆಶಯವಾಗಿ ಮುಗಿಸಿದ್ದಾರೆ. ಧನ್ಯವಾದ.